ಕೊಟ್ಟೆಣ್ಣು ಕೊಲುಕೋರ್ಗು. ಹಾಂ, ಮಂಗೂರಲ್ಲಿ ಕಲ್ಚರು ಮಗನಿಗೆ ತಂದೆ ಆಸ್ತಿ ಏನೂ ಸಿಗೋದಿಲ್ಲ, ಹಾಂ, ಮಗಳಿಗೆ ಹೋಗುತ್ತೆ ತಂದೆ ಆಸ್ತಿ. ಹಂಗಿದೆಯಲ್ಲ ಮಂಗೂರಲ್ಲಿ ಅದು ಇದೆ. ಓಕೆ. ಹ್ಞೂ. ಅಲ್ಲಿ ಏನಾಗುತ್ತೆ ಅಂದರೆ ಸ್ವಾಭಾವಿಕ ಆ ಗಂಡು ಮಗನಿಗೆ ನಾನು ದುಡಿಲೇಬೇಕು, ನಾ ಕಲಿಲೇಬೇಕು ಅಂದರೆ ನನ್ನ ಬದುಕು. ಯಾಕಂದ್ರೆ ತಂದೆ ಆಸ್ತಿ ಮೇಲೆ ಅವ್ನ ಜೀವನ ಮಾಡಲಿಕ್ಕೆ ಬರೋದಿಲ್ಲ, ಯಾಕಂದರೆ ಆಸ್ತಿ ಅವ್ನು ಬರೋದೇ ಇಲ್ಲ, ಅವ್ನಿಗೆ ಬರೋದಿಲ್ಲ. ಸೊ ಅಲ್ಲಿ ಅವ್ರಿಗೆ ಸ್ವಾಭಿಮಾನಿ ಜನ ಅವರು ತಮ್ಮದು ಬಿಟ್ಟು ಕೊಡೋದಿಲ್ಲ. ಸೊ ಅವ್ರು ದುಡಿಲೇಬೇಕು. ನಾಳೆ ಹೆಂಡತಿ ಕೇಳಿದ್ರೆ ಏನು ಹೇಳ್ಬೇಕು ಅವನು. ಸೊ ಅಲ್ಲಿ ಅಸಹ್ಯ ಆಗುತ್ತೆ. ಸೊ ಅಲ್ಲಿ ಕಲ್ಚರ್ ಚೇಂಜ್ ಆಗುತ್ತೆ. ಇದು ಈ ಕಲ್ಚರ್ ಅವ್ರಿಗೆ ಬರಲಿ, ಎಜುಕೇಷನ್ ಒಳ್ಳೇದು ಸಿಗಲಿ. ನಮ್ಮಲ್ಲಿ ಇದೆ, ನಾರ್ತ್ ಕರ್ನಾಟಕದ ಎಜುಕೇಷನ್ ಇಲ್ಲ ಅಂತಲ್ಲ, ಒಳ್ಳೆ ಎಜುಕೇಷನ್ ಇನ್ಸ್ಟಿಟ್ಯೂಟ್ಸ್ ಇದಾವೆ. ಸೊ 1 to 4 ಇವರು ಚಿಕ್ಕ ವಯಸ್ಸು, ಅದು ಒಂದು ರೀತಿಯಿಂದ 5th ಸ್ಟ್ಯಾಂಡರ್ಡಿಂದ ಇವ್ರದ್ದು ಮೈಂಡ್ ಮೆಚುರಿಟಿ ಸ್ಟಾರ್ಟ್ ಆಗುತ್ತೆ, ವಿಚಾರ ಶಕ್ತಿಗಳು ಸ್ಟಾರ್ಟ್ ಆಗ್ತವೆ. ಸೊ ಅದಕ್ಕೆ ಅಲ್ಲಿ ವಿಚಾರದಾಗ ಬರಲಿ, ಅಲ್ಲಿ ಕಲ್ಚರ್ನಾಗ ಬರಲಿ, ಈ ಪೇರೆಂಟ್ಸ್ ಮೇಲೆ ಡಿಪೆಂಡ್ ಆಗೋದು ಬೇಡ ಅನ್ನೋ ವಿಚಾರಕ್ಕೆ ನಾನು ಅಲ್ಲಿ ಎಜುಕೇಷನ್ ಕೊಡಿಸಿದೆ. ಸೊ ಅಲ್ಲಿ ಕೊಡಿಸಿದ್ದಕ್ಕೆ ಆ ರಿಸಲ್ಟ್ಸ್ ನನ್ನ ಮುಂದೆ ಇದೆ. ಹಾಂ, ಎಸ್, ನನ್ನ ಮಕ್ಕಳು ಅಷ್ಟು ವಿದ್ಯಾವಂತರಾದರೆ, ಅಷ್ಟು ಕಲ್ಚರ್ಡ್ ಅದಾರೆ, ಅಷ್ಟು ಹಂಬಲ್ ಇದ್ದಾರೆ. ನಂದು ಮಾತು, ಅವ್ರ ಮಮ್ಮಿ ಮಾತು, ಅವ್ರ ಗ್ರ್ಯಾಂಡ್ ಮದರ್ ಮಾತು ಸಮೇತ ಅವ್ರು ತೆಗೆದು ಹಾಕೋದಲ್ಲ, ಬೇಕಾದಿರಲಿ ಎಲ್ಲದು ಮಾಡ್ಕೊಂಡು ಹೋಗ್ತಾರೆ. ಇದು ನಾವು ಕೊಡ್ತಕ್ಕಂಥ ಕಲ್ಚರ್. ಕೆಲವು ಜನರದ ನಾವು ಮಾತಾಡೋ ಶೈಲಿ, ನಾವು ಇರ್ತಕ್ಕಂಥ ರೀತಿ ನೀತಿ ಅದನ್ನ ನೋಡಿ ಕಾಪಿ ಮಾಡ್ತಾರೆ. ಸೊ ಚೇಂಜ್ ಆಗುತ್ತೆ. ನಾವು ಮಾಡೋದು ನೋಡಿ ಕಲಿತಾರೆ. ಸೀಯಿಂಗ್ ಈಸ್ ಬಿಲೀವಿಂಗ್, ನೋಡಿ ಕಲಿತಾರೆ. ನೀವು ಯಾರಿಗೂ ಮಕ್ಕಳಿಗೆ ಹೀಗೆ ಅಡ್ಡಾಡಿ ಹೀಗೆ ಊಟ ಮಾಡು ಅಂತ ಯಾರು ಕಲಿಸೋದಿಲ್ಲ. ತಾವೇ ಎದ್ದು ನಿಂತಿರ್ತಾರೆ, ಅಡ್ಡಾಡ್ತಾರೆ, ಕಲಿತಾರೆ. ನೀವೇನು ಮಾಡ್ತೀರ ಅದನ್ನ ನೋಡಿ ಅವ್ರು ಕಲಿತಾರೆ. ಸೊ ನೀವು ಯಾವ ಥರ ಜನರ ಜೊತೆಗೆ ಇರ್ತೀರಿ ಅದನ್ನ ನೋಡಿ ಅವ್ರು ಕಲಿತಾರೆ. ಅವ್ರ ಮೈಂಡ್ನಾಗ ಬರ್ತಿಲ್ಲ. ನಾವು ಆಡೋ ಮಾತು ಕಲಿತಾರೆ. ನಾವು ಯಾವ ರೀತಿ ಜನರ ಜೊತೆಗೆ ಮಾತಾಡ್ತೀವಿ ಅದೇ ಶೈಲಿ ಅವ್ರು ಕಲಿತಾರೆ. ಅದು ಸಲುವಾಗಿ ಬೇಡ, ಕಲ್ಚರ್ ಚೇಂಜ್ ಆಗಲಿ, ಆ ಉದ್ದೇಶಕ್ಕೆ ಅಲ್ಲಿ ಮಾಡಿದೆ ನಾನು. ಅಲ್ವಾ ಸರ್? ಹೌದು. ನಮಗೇನು ಬಿಡಿ ಎಲ್ಲ ಇದೆ, ನನಗೆ ಓದ್ದೇ ನಡೀತೆ ಅಂತ ಒಂದ್ಸಲ ಬಂದ್ಬಿಟ್ರೆ, ನನಗೆ ಓದಲಿಲ್ಲ ಅಂದರೂ ನಡೆಯುತ್ತೆ, ನಮ್ಮ ತಂದೆ ಆಸ್ತಿ ಇದೆ, ನಾನು ಅದನ್ನು ಮ್ಯಾನೇಜ್ ಮಾಡ್ಕೊಂಡು ಸಾಕು, ಸಾಲಿ ಕಲ್ತ್ರೇನು ಬಿಟ್ರೇನು. ಅದು ನನ್ನ ಪ್ರಾಕ್ಟಿಕಲ್ಲಾಗಿ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಯಾಕೆ ನಾನು ಕಲ್ತಿರೋದು ಇಲ್ಲೇ. ನಾನು ಮಂಗಳೂರು ಕಡೆ ಕಲ್ತಿಲ್ಲ, ಬೆಂಗಳೂರು ಕಲ್ತಿರೋದೇ ಗದಗ ಮತ್ತು ಸೊಂಡೂರು ನಾ ಕಲ್ತಿರೋದು, ಬಳ್ಳಾರಿ ಸೊಂಡೂರು. ಹಾಂ. ಸೊ ಇಲ್ಲೇ ಆ ನ್ಯಾಚುರಲ್ಲಾಗಿ ಅದು ಬಂದ್ಬಿಡುತ್ತೆ.